ಏಲಕ್ಕಿ ಬಾಳ್ರಿ ಇದು. ಏಲಕ್ಕಿ ಬಾಳೆಹಣ್ಣು ಇದು ಆರ್ಗ್ಯಾನಿಕ್ ಮಾಡ್ರಿ? ಇದು ಆರ್ಗ್ಯಾನಿಕ್ ರೀ ಸರ್. ಓಕೆ ಸರ್. ಇನ್ನೊಂದು ಇಂಟರ್ ಕ್ರಾಪ್ ಏನು ತಗೊಂಡು ಅರಿಶಿನ ತಗೊಂಡಿವ್ರಿ. ಇದ್ರ ಅರಿಶಿನ ಬೆಳೆದಿರಿ ಸರ್. ಅರಿಶಿನ ಬಾಳಿ ಎರಡು ಹಾಕಿದ್ರಿ ಸರ್. ಸರ್ ಸಾಲಿನ ಸಾಲಿಗೆ 8 ಫೂಟ್ ಐತ್ರಿ, ಗಿಡದಿಂದ ಗಿಡಕ್ಕೆ 6 ಫೂಟ್ ಇಟ್ಟದ್ರಿ. ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ ರೀ. ಇವತ್ತು ನಾನು ಬಾಗಲಕೋಟೆ ಜಿಲ್ಲೆ ರಬಕೈಬನಟ್ಟಿ ತಾಲೂಕಿನಲ್ಲಿರ್ತಕ್ಕಂಥ ಜಗದಾ ಗ್ರಾಮಕ್ಕೆ ಬಂದೇನಿ ರೀ. ಇಲ್ಲೊಬ್ಬರು ಕೃಷಿಕರಿದ್ದಾರೆ. ಅವರು ಸರ್ ಸಮಗ್ರ ಕೃಷಿಯನ್ನು ಮಾಡ್ಕೊಂಡಾರ. ಅವ್ರ ಜಮೀನ್ದಾಗ ಯಾವ ರೀತಿ ಬೆಳೆಗಳನ್ನು ಬೆಳೆದಾರ, ಯಾವ ಆರ್ಟಿಕಲ್ಚರನ್ನು ಮಾಡ್ಕೊಂಡಾರ, ಅವ್ರು ಏನೇನು ಬೆಳೆದಾರ ಅನ್ನೋದು ಸರ್ನ ಭೇಟಿಯಾಗೋಣ ಬರ್ರಿ. ಸರ್, ನಿಮ್ಮ ಸಮಗ್ರ ಕೃಷಿ ಒಳಗೆ ಬಾಳಿಗೂ ಪ್ರಾಮುಖ್ಯತೆ ಕೊಟ್ಟಿರಿ ಸರ್ ನೀವು? ಹ್ಞೂ ಸರ್. ಸರ್, ಇದು ಯಾವ ತಳಿ ಬಾಳಿ ಸರ್ ಇದು? ಸರ್ ಇದು ಏಲಕ್ಕಿ ಬಾಳ್ರಿ ಇದು. ಏಲಕ್ಕಿ ಬಾಳೆಹಣ್ಣು ಇದು ಆರ್ಗ್ಯಾನಿಕ್ ಮಾಡ್ರಿ? ಇದು ಆರ್ಗ್ಯಾನಿಕ್ ರೀ ಸರ್. ಓಕೆ ಸರ್. ಓಕೆ ಸರ್. ಆಮೇಲೆ ಸರ್, ಇದು ಸಸಿ ನೀವು ಎಲ್ಲಿ ಪರ್ಚೇಸಿಂಗ್ ಮಾಡಿರಿ ಸರ್ ಇದನ್ನು? ಸರ್ ಸಸಿ ಏನೈತಿ ಇದರಿಂದ ಇಲ್ಲಿ ತೀರ್ದಾಳ ನರ್ಸರಿ ಆಗಿ ತಂದಿವಿ. ನರ್ಸರಿ ಒಳಗೆ ತೊಗೊಂಡಿರಿ ಸರ್? ಓಕೆ ಸರ್. ಈಗ ನಾಟಿ ಮಾಡಿ ಎಷ್ಟು ದಿವಸ ಆಯ್ತು ಸರ್ ಇದು? ಸರ್ ನಾಟಿ ಮಾಡಿ ಒಂದು 9 ತಿಂಗಳು ಆತ್ರಲ್ಲ ರೀ. 9 ತಿಂಗಳಾಗೈತೆ ಸರ್. ಇಲ್ಲಿ ಹಣ್ಣು ಅಂತೂ ಸ್ಟಾರ್ಟ್ ಆಗೈತೆ ರೀ? ಹ್ಞೂ ಸರ್. ಸರ್, ಕಟಿಂಗ್ ಯಾವಾಗ ಮಾಡ್ಬೋದು ಸರ್ ಇದ್ರದ್ದು? ಸರ್ ಕಟಿಂಗ್ ಇನ್ನೊಂದು 2 ತಿಂಗಳು ಹೋಗತ್ತೆ. 2 ತಿಂಗಳ ಮಟ್ಟ ಹೋಗತ್ತೆ ರೀ. ಓಕೆ ಸರ್. ಇದರ ಮೇಂಟೆನೆನ್ಸ್ ಹೆಂಗೈತೆ ಸರ್ ಇದ್ರದ್ದು ಬಾಳಿದ? ಸರ್ ಇದು ಏನೈತಿ ಜವಾರಿ ಬಾಳಿ ಟೈಪ್ ರೀ. ಇದಕ್ಕೂ ತಿಪ್ಪಿ ಗೊಬ್ಬರನ ಹಾಕ್ತೀವಿ ರೀ. ಓಕೆ ಸರ್. ಡ್ರಿಪ್ ಮಾಡಿದೀವಿ ರೀ. ಸರ್ ಇದ್ರ ಇನ್ನೊಂದು ಇಂಟರ್ ಕ್ರಾಪ್ ಏನು ತಗೊಂಡು ಅರಿಶಿನ ತಗೊಂಡಿವಿ ರೀ. ಇದ್ರ ಅರಿಶಿನ ಬೆಳೆದಿರಿ ಸರ್. ಅರಿಶಿನ ಬಾಳಿ ಎರಡು ಹಾಕಿದ್ರಿ ಸರ್. ಅದು ಅರಿಶಿನ ತಗೊಂಡ್ರಿ ಸರ್? ಅರಿಶಿನ ತಗೊಂಡಿರಿ ಸರ್. ಓಕೆ ಸರ್. ಓಕೆ ಸರ್. ಸರ್, ಇದಕ್ಕೆ ನೀವು ಡಿಸ್ಟೆನ್ಸ್ ಎಷ್ಟು ಮಾಡಿರಿ ಸರ್? ಸರ್ ಸಾಲಿನ ಸಾಲಿಗೆ 8 ಫೂಟ್ ಐತ್ರಿ, ಗಿಡದಿಂದ ಗಿಡಕ್ಕೆ 6 ಫೂಟ್ ಇಟ್ಟದ್ರಿ. ಸರ್ ಇದ್ರಾಗ ಏನು ಮಾಡ್ತೀವಿ ನಾವು, ಇದನ್ನ ಮೇಂಟೈನ್ ಮಾಡ್ತೀವಿ ರೀ. ಸಸಿಗಳ ಸಂಖ್ಯೆ ಮೇಂಟೈನ್ ಮಾಡ್ತೀವಿ ರೀ. ಮೊದಲ ಒಂದು ತಾಯಿ ಸಸಿ ಇರ್ತೈತ್ರಿ, ಅದ್ರ ಮಗ್ಲ 2 ಮರಿಕೆ ಆಯ್ತೀವಿ ರೀ. ಹ್ಞೂ ಸರ್. ಆಮೇಲೆ ಮತ್ತೆ 4 ತಿಂಗಳು ಬಿಟ್ಟು ಮತ್ತೆ 2 ಮರಿಕೆ ಆಯ್ತೀವಿ ರೀ. ಹ್ಞೂ ಸರ್. ಅಂದ್ರೆ ನಿರಂತರವಾಗಿ ನಮಗೆ ಆದಾಯ ಬರ್ತೈತಿ. ಮತ್ತು ಸಸಿಗಳ ಏನೈತಿ ಗಿಡದಾಗ ಮರಿಗಳ ಸಂಖ್ಯೆ, ಇದು ಕಂದುಗಳ ಸಂಖ್ಯೆ ಹೆಚ್ಚಾತರ ಆಹಾರದಾಗ ಪೈಕೋಟಿ ಆಕತಿ. ಓಕೆ ಸರ್. ಪೈಕೋಟಿ ಹಾಕಿಸಿಂದ ಕಾಯಿ ಸಂಖ್ಯೆ ಕಡಿಮೆ ಆಕತಿ, ಮತ್ತು ಹಣ್ಣುಗಳ ಗಾತ್ರನೂ ಕಡಿಮೆ ಆಕತಿ, ಮತ್ತು ಕ್ವಾಲಿಟಿ ಬರೋದಿಲ್ಲ. ಈ ನೀಟ್ನಾಗ ಏನೈತಿ ನಾವು ಕಂದುಗಳನ್ನ ಕುಡುವಲ್ಲಿ ಕೋತ್ ತೆಗಿತೀವಿ ರೀ. ಕೋತ್ ತೆಗೆದು 2 ಕಾಯ್ತೀವಿ ರೀ. ಓಕೆ. ಅದು ಮಾಡೋದ್ರಿಂದ ಫಲವತ್ತತೆ ಹ್ಞೂ ರೀ ಜಾಸ್ತಿ ಆಗ್ಬೋದು, ಜಾಸ್ತಿ ಆಕತಿ. ಮತ್ತು ಅವು ಸಂಖ್ಯೆ ಹೆಚ್ಚಾತರ. ಈಗ ಹ್ಞೂ ರೀ, ಒಬ್ಬನ ಬುತ್ತಿ 10 ಮಂದಿ ಊಟಕ್ಕೆ ಕೂತ್ರ ಸಾಲೋದಿಲ್ಲ, ಆ ಟೈಪ್ ಆಕತಿ. ಕರೆಕ್ಟ್ ಸರ್. ಹಿಂಗಾಗಿ ನಾವು ಸಾವಯವ ಮಾಡ್ತೀವಿ. ಅದು ಪೂರಕ ಆಗುವಂಗೆ ಸಸಿಗಳ ಸಂಖ್ಯೆ ಮೇಂಟೈನ್ ಮಾಡ್ತೀವಿ ಸರ್. ನಮಗೆ ನಿರಂತರ ಆದಾಯ ಸಿಗ್ತೈತಿ. ನಿರಂತರ ಆದಾಯ ಸಿಗ್ತೈತಿ ರೀ. ಸರ್, ಇದು ಏಲಕ್ಕಿ ಬಾಳೆಹಣ್ಣು ಇದ್ರೆ ಗಾತ್ರನೇ ಇಷ್ಟ ಬರುತ್ತೆ ಸರ್? ಇದ್ರದ್ದು ಇಷ್ಟ ಬರ್ತೈತಿ ಸರ್ ಇದು. ಓಕೆ ಸರ್. ಅಂದ್ರೆ ಜಾಸ್ತಿ ಇದು ಗಿಡದಾಗ ಹಣ್ಣಾಗತ್ತೆ ಸರ್? ಇದು ಗಿಡದಾಗ ಏನಿಲ್ಲ ಸರ್. ಇದು ಮಾಡಕ್ಕೆ ಬಂದವ್ರು ನಾವು ಕಟಿಂಗ್ ಮಾಡ್ತೀವಿ. ಕಟಿಂಗ್ ಮಾಡಿ ಈ ಬಾಳಿ ತಾಪ್ಲು ಇರ್ತೈತ್ಲೆ, ಇದನ್ನ ಮುಂದೆ ಇದ್ರ ಜೋಡಿ ಹೊನ್ನಾವರಿ ತಾಪ್ಲು ಹಾಕ್ತೀವಿ ಸರ್. ಹೊನ್ನಾವರಿ ತಾಪ್ಲು ಹಾಕಿಸಿಂದ ಮುಚ್ಚಿ 3 ದಿನ ಇಡ್ತೀವಿ ರೀ. ಹ್ಞೂ ಸರ್. 3 ದಿನ ಇಟ್ಟು ಅಂದ್ರೆ ಹಣ್ಣು ಹಾಕವ. ಮತ್ತೊಂದು ದಿನ ತೆಗೆದು ಇಡ್ತೀವಿ ರೀ. 4 ದಿನ ಬೇಕ್ರಿ ಸರ್ ಹಣ್ಣು ಹಾಕಕ್ರಿ. ಹ್ಞೂ ರೀ. ಅದ್ರ ಹಣ್ಣು ಆಗೋ ಟೈಮ್ನ ನೀವು ಯಾವುದೇ ರೀತಿ ಕೆಮಿಕಲ್ಸ್ ಏನು ಉಪಯೋಗ ಮಾಡೋದಿಲ್ಲ ಸರ್. ಓಕೆ ಸರ್. ಓಕೆ ಸರ್. ತಾಪಲ್ದಾಗ ಹಾಕಿ ಹಣ್ಣು ಮಾಡ್ತೀವಿ ರೀ. ನಿಮ್ಮ ಸಮಗ್ರ ಕೃಷಿ ಒಳಗೆ ಸರ್ 100% 100% ಆರ್ಗ್ಯಾನಿಕ್ ರೀ ಸರ್. ಆರ್ಗ್ಯಾನಿಕ್ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಒಳ್ಳೆ ರೀತಿಯಲ್ಲಿ ಬಂದೆ ಸರ್. ಹೌದು ಸರ್. ಇವು ಮರಿ ಕಾದಿದ್ವಿ ರೀ. ಇವತ್ತನ್ನ 2 ಕಾದ ಇವತ್ತನ್ನ ತೆಗಿಬೇಕಾಗಿತ್ತು ರೀ. ನಮ್ಗೆ ಸೋಡಾಗಿ. ಅಂದ್ರೆ ಅವು ಮರಿ ಸರ್ ಈಗ? ಹ್ಞೂ ರೀ, ಇವು ಮರಿ ಸರ್. ನಾಳೆ ನಮಗೆ ಬಾಳೆ ಗಿಡ ಕೊಡೋರಿ. ಇವತ್ತನ್ನ ಕಟ್ ಮಾಡಿ ತೆಗಿತೀವಿ ರೀ ಇವತ್ತು. ಓಕೆ ಸರ್. ಕಟ್ ಮಾಡೋದ್ರಿಂದ ಅದಕ್ಕೆ ಫಲವತ್ತತೆ, ಇದಕ್ಕೆ ಆಹಾರ ಹೆಚ್ಚು ಸಿಗುತ್ತೆ. ಗಿಡಗಳ ಸಂಖ್ಯೆ ಹೆಚ್ಚಾತರ ಆಹಾರ ಕಡಿಮೆ ಪೂರೈಕೆ ಕಡಿಮೆ ಆಗೈತೆ. ಇಷ್ಟ್ರಾಗನ ತೊಗೋಬೇಕಿರಲ್ಲ ಸರ್. ಓಕೆ ಸರ್. ಸರ್, ಇದು ಗೊಬ್ಬರ ನಿರ್ವಹಣೆ ಅಂದ್ರೆ ಸರ್ ಆರ್ಗ್ಯಾನಿಕ್ ಒಳಗೆ ಏನೇನು ಹಾಕ್ತೀರಿ ಸರ್ ಇವಕ್ಕೆ? ಸರ್ ನಾವು ಇದಕ್ಕೆ ತಿಪ್ಪಿ ಗೊಬ್ಬರ ಹಾಕ್ತೀವಿ ರೀ. ತಿಪ್ಪಿ ಗೊಬ್ಬರ ಅಂದ್ರೆ ರೀ, ಹ್ಞೂ ಸರ್, ಕೊಟ್ಟಿಗೆ ಗೊಬ್ಬರ. ಇದ್ರಾಗ ನಾವು ಕೋಳಿ ಗೊಬ್ಬರ, ಹ್ಞೂ ಸರ್, ಕುರಿ ಗೊಬ್ಬರ 3 ಮಿಕ್ಸ್ ಮಾಡಿ ಸಮ ಪ್ರಮಾಣದಾಗ ಮಿಕ್ಸ್ ಮಾಡಿ ಹಾಕ್ತೀವಿ ರೀ. ಇದಲ್ದ ನಾವು PSB ಬಿಡ್ತೀವಿ ರೀ. ಟ್ರೈಕೋಡರ್ಮಾ, ಸುಡೋಮೊನಾಸ, ಮುಂದೆ ಮೆಟ್ರೈಜಮ ಎಲ್ಲ ಬಿಡ್ತೀವಿ ರೀ ಸರ್. ಮತ್ತು ಇವೆಲ್ಲ ನಾವು ಜೀವಾಮೃತ ಬಿಡ್ತೀವಿ ರೀ, ಗೋಕೃಪಾಮೃತ ಬಿಡ್ತೀವಿ ರೀ. ಮತ್ತು ನಮ್ಮದು ಬಯೋಡೈಜೆಸ್ಟ್ ಐತೆ ರೀ, ಜೀವರಸಾರ ಘಟಕ. ಜೀವರಸಾರ ಘಟಕ ಅಂದ್ರೆ ರೀ, ಈ ದನಗಳು ಮೇಯ್ ತೊಳೆದದ್ ನೀರ, ಮುಂದೆ ಅವು ಮೂತ್ರ ಮಾಡಿದ್ದು ಮೂತ್ರ, ಮುಂದೆ ಸಗಣಿ ನೀರ ಎಲ್ಲ ಮಿಕ್ಸ್ ಆಗಿ ಒಂದು ಇದ್ರ
ದೊಡ್ಡದೊಂದು ಹೊಂಡ ಐತ್ರಿ ಸರ್. ಓಕೆ ಸರ್. 10 ಫೂಟ್ ಅಗಲ, 25 ಫೂಟ್ ಉದ್ದ, ಓಕೆ ಒಂದು 8 ಫೂಟ್ ಗುಮ್ ಇದ್ದದ್ದು ಒಂದು ಇದೈತಿ. ಹ್ಞೂ ಸರ್. ಅದ್ರಂದು ಫಿಲ್ಟರ್ ಆಗಿ ಅದ್ರಾಗ 2 ಪೈಪ್ ಹಾಕಿದ್ರಿ. ಅದು ಫಿಲ್ಟರ್ ಹಾಕಿಸಿಂದ ಬೇರೆ ಕಡೆ ಓಕೆ ಸರ್. ಬರ್ತೈತ್ರಿ. ಅಲ್ಲಿದ ಮತ್ತೊಂದು ಹಾಲು ಕುಂಡಿಸ್ಕಿಸಿಂದ ಮತ್ತೊಂದು ಟ್ಯಾಂಕ್ ಫಿಲ್ಟರ್ ಆಗಿ ಹೋಗತ್ರಿ. ಓಕೆ ಸರ್. ಫಿಲ್ಟರ್ ಆಗಿ ಹೋಗಿ ಅದು ನಾವು ಡ್ರಿಪ್ ಮುಖಾಂತರ ಏನೈತಿ ಓಕೆ ಸರ್. 4 ಸರ್ತಿ ಫಿಲ್ಟರ್ ಹಾಕತ್ರಿ. ಫಿಲ್ಟರ್ ಆಗಿ ಹೋಗಿ ಹ್ಞೂ ಸರ್. ಅದು ಡ್ರಿಪ್ ಮುಖಾಂತರ ಎಲ್ಲ ಗಿಡಗಳಿಗೆ ಬರ್ತೈತೆ ಸರ್. ಓಕೆ ಸರ್. ಡ್ರಿಪ್ ಮುಖಾಂತರ ನೀವು ಇಲ್ಲಿ ಡ್ರಿಪ್ ಮುಖಾಂತರ ಕೊಡ್ತೀವ್ರಿ ಸರ್. ಓಕೆ ಸರ್. ಓಕೆ ಸರ್. ಬಾಳೆ ಇದು ನೆಲ ಎಷ್ಟೈತೆ ಸರ್ ಇದ್ರದ್ದು? ಸರ್ ಬಾಳೆ ನೆಲ ಇದೊಂದು ಅರ್ಧ ಎಕರೆಕ್ಕಿಂತ ಹೆಚ್ಚೈತೆ ಸರ್. ಅರ್ಧ ಎಕರೆಕ್ಕಿಂತ ಹೆಚ್ಚು ಮಾಡ್ಕೊಂಡಿರಿ ಸರ್. ಹೆಚ್ಚು ಮಾಡ್ಕೊಂಡಿರಿ ಸರ್. ಇದ್ರೊಳಗೆ ನೀವು ಎಷ್ಟು ಪ್ರಮಾಣದಾಗ ಬೆಳೆಯನ್ನು ನೀವು ತೆಗಿಬೇಕಂತ ಮಾಡಿರಿ ಸರ್? ಸರ್ ಏನಿಲ್ರಿ, ಅಂದಾಜು ಒಂದು ಗಿಡಕ್ಕೆ ಏನೈತಿ 8 ರಿಂದ 10 ಹನಿ ಇದಾವ್ರಿ. ಓಕೆ ಸರ್. ಒಂದು ಹನಿಗೆ 60 ರೂಪಾಯಿ ಅಂದ್ರೆ ರೀ, ಹ್ಞೂ ಸರ್. ಒಂದು ಗಿಡಕ್ಕೆ 600 ರೂಪಾಯಿ ಬೀಳ್ತೈತೆ ಸರ್. ಓಕೆ ಸರ್. ಓಕೆ ಸರ್. 600 ರೂಪಾಯಿ ಬೀಳ್ತೈತಿ. ಒಂದು 300 ಗಿಡ ಅದಾವ್ರಿ. ಓಕೆ ಸರ್. ಒಂದು 6 3 18 ಒಂದು 2 ಲಕ್ಷ ರೂಪಾಯಿ ತನ ಇದು ನಮ್ಗೆ ಆದಾಯ ಸಿಗ್ತೈತಿ. ಮಾಡೋದು. ಹ್ಞೂ ರೀ, ಒಂದು ವರ್ಷದ ರೀ. ಮತ್ತು ಇವು 2ನೇ ಕುಳಿಕೆ ಆದದಿಲ್ಲ, ಇವು ಒಂದು ಗಿಡಕ್ಕೆ 2 ಬರ್ತಾವ್ರಿ. ಓಕೆ ಸರ್. ಓಕೆ ಸರ್. ಹಿಂಗಾಗಿ ನಿರಂತರ ಆದಾಯ ಸಿಗ್ತೈತೆ ರೀ. ಓಕೆ ಸರ್. ಆಮೇಲೆ ನೀವು ಇದು ಸಾವಯವ ಮಾಡೋದ್ರಿಂದ ನಿಮ್ಗೆ ಖರ್ಚು ಕಡಿಮೆ ಆಗ್ಬೋದಲ್ಲ ಸರ್? ಖರ್ಚು ಕಡಿಮೆ ಇರಲಿಲ್ಲ ಸರ್. ಹಾಂ ಹಾಂ ಹಾಂ. ರಾಸಾಯನಿಕ ಅಂದ್ರೆ ಒಂದು ಚೀಲ ರಾಸಾಯನಿಕ 25 ಕಿಲೋದು ನಾವು ಡ್ರಿಪ್ ಫರ್ಟಿಲೈಸರ್ ತೊಗೋಬೇಕಾರ ರೀ, 4,500 ರಿಂದ 5,000 ರೂಪಾಯಿ ಐತ್ರಿ. ಓಕೆ ಸರ್. ಮತ್ತು ಅಂಥವು ಈ ಲೆಕ್ಕದಲ್ಲೇ ಬಿಡ್ಬೇಕಾರ ರೀ, ಹ್ಞೂ ಸರ್, ಒಂದು 8-10 ಚೀಲ ಹತ್ತೈತ್ರಿ. ಒಂದು 40,000 ರೂಪಾಯಿದ 40 ರಿಂದ 45,000 ರೂಪಾಯಿದ ರಾಸಾಯನಿಕ ಗೊಬ್ಬರ ಹತ್ತೈತ್ರಿ. ಅದು ನಮ್ಗೆ ಉಳಿತಾಯ ಆಕೈತ್ರಿ. ನಾವು ತಿಪ್ಪಿ ಗೊಬ್ಬರ ಹಾಕ್ತೀವಿ ರೀ. ತಿಪ್ಪಿ ಗೊಬ್ಬರಿಗೆ 4-5 ಒಂದು 5-6 ಬೇಡ, ಒಂದು 10,000 ರೂಪಾಯಿ ತಿಪ್ಪಿ ಗೊಬ್ಬರ ಹಾಕ್ತೀವಿ ರೀ. ಓಕೆ ಸರ್. ಒಂದು ಅದೇನೈತಿ ಒಂದು 45 ರಿಂದ 50,000 ರೂಪಾಯಿ ಕೆಮಿಕಲ್ ಹತ್ತೈತಿ. ಈ ನಿಟ್ಟಿನಾಗ ಏನೈತಿ ನಾವು 10,000 ರೂಪಾಯಿ ಕಡಿಮೆ ಮಾಡ್ರು ಒಂದು 40,000 ರೂಪಾಯಿ ರೀ ನಾವು ಗೊಬ್ಬರದಾಗ ಉಳಿತಾಯ ಮಾಡ್ತೀವಿ ರೀ. ಲಾಭಕ್ಕಿಂತ ಖರ್ಚು ಜಾಸ್ತಿ ಆಗತ್ತೆ. ಖರ್ಚು ಹೆಚ್ಚಾಕತ್ರಿ. ಓಕೆ ಸರ್. ಮತ್ತು ಇನ್ನೊಂದು ಮಂದಿ ನಾವು ಚಲೋ ಕೊಟ್ಟು ಅನ್ನೋದು ಒಂದು ಆತ್ಮ ತೃಪ್ತಿ ಇರ್ತೈತಿ. ಆತ್ಮ ತೃಪ್ತಿ ಇರ್ತೈತಿ, ಅದು ಭಾಳ ಮುಖ್ಯ ರೀ ಸರ್. ಓಕೆ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಇದೇನು ಸರ್ ಕೋಲ್ ಏನು ಸಪೋರ್ಟ್ ಏನು ಸರ್ ಇದು? ಸರ್ ಇವು ಗಿಡ ಎತ್ತರ ಹಾಕಾವ್ರಿ. ಹ್ಞೂ ಸರ್. ಎತ್ತರ ಬಾಗ್ತಾವ್ರಿ. ಹಾಂ ಹಾಂ ಹಾಂ. ಬಾಗಿ ಇದು ಗೊನಿ ಮುರಿದು ಇದಾಗಬಾರ್ದು ಅಂದರೆ ಗೊನಿ ಸೇಫ್ಟಿ ಸಂಬಂಧ ಇದು. ಹ್ಞೂ ರೀ, ಇದು ಗಿಡದ ಇಲ್ದರ ಗಿಡ ಮುರಿತಾವ್ರಿ ಸರ್. ಅದೇ ಪ್ರತಿಯೊಂದು ಗಿಡಕ್ಕೆ ನಾವು ಸಪೋರ್ಟ್ ಕೊಡಬೇಕು ಸರ್. ಓಕೆ ಸರ್. ಓಕೆ ಸರ್. ಮತ್ತು ಇಷ್ಟು ಮಾಡಿದ್ರೆ ಅವು ತಾಳೋದಿಲ್ಲ ರೀ. ಅದರ ದೇಶ ನಾವು ಮಾಡ್ತೀವಿ. ಗಿಡಕ್ಕೂ ಯಾವುದೇ ರೀತಿ ಪೆಟ್ಟು? ಹ್ಞೂ ರೀ, ಪೆಟ್ಟು ಆಗೋದಿಲ್ಲ ಸರ್. ಓಕೆ ಸರ್. ಮತ್ತು ಈ ಗಾಳಿ ಇದು ಬರ್ತೈತಿರ್ಲ ಸರ್, ಹಾಂ, ಅಡ್ಮಳಿ ಗಾಳಿ ಅದು ಬರ್ತೈತಿ. ಗಾಳಿ ಬಿಟ್ಟು ಗಿಡ ಬೀಳ್ತಾವ್ರಿ ಸರ್. ಗಿಡದ ಸೇಫ್ಟಿ ಸಲುವಾಗಿ ಏನೈತಿ ಇವಕ್ಕೆ ನಾವು ಕೊಯ್ಲಿನ ಹಸಿರು ಕಟ್ತೀವಿ ಸರ್. ಓಕೆ ಸರ್. ಓಕೆ ಸರ್. ಪ್ರತಿಯೊಂದು ಗಿಡಕ್ಕೂ ಕಟ್ಟಿದ್ವಿ ರೀ. ಓಕೆ ಸರ್. ಬೆಳೀರಿ ಇದು. ಈ ಪ್ಲಾಂಟ್ನಾಗ ಇದು ಪೈಲ ಬೆಳೀರಿ. ಯಾಲಕ್ಕಿ ಬಾಳೆ ಆದಾಗ ಫಸ್ಟ್ನೇ ಪ್ಲ್ಯಾಂಟ್? ಹ್ಞೂ, ಫಸ್ಟ್ ಪ್ಲ್ಯಾಂಟ್ ಇದು. ಓಕೆ ಸರ್. ಸರ್ ನಾವು ಯಾಲಕ್ಕಿ ಬಾಳೆ ಬೆಳೆಯಾಕೈತಿ ಒಂದು 10 ವರ್ಷ ಆತು ರೀ. 10 ವರ್ಷ? ಹ್ಞೂ ರೀ. ಇದು ಈ ವರ್ಷಕ್ಕೆ ನಿಮ್ಗೆ ಫಸ್ಟ್ನೇ ಬೆಳೆಸಿ? ಇದು ಪೈಲ ಬೆಳೀರಿ. ಈ ಪ್ಲಾಟ್ನಾಗ ಇದು ಪೈಲ ಬೆಳೀರಿ. ಒಂದು 10 ವರ್ಷ ಆತು ರೀ ನಾವು ಯಾಲಕ್ಕಿ ಬೆಳೆಯಾಕೈತಿ ರೀ. ಓಕೆ. ಬೇರೆ ಬೇರೆ ಕಡೆ ಹಚ್ತಿದ್ದೀವಿ ರೀ. ಓಕೆ ಸರ್.